ಎರಡನೇದು ಪ್ರಮುಖವಾಗಿ ಇವತ್ತು ಕೆಪಿಎಸ್ಸಿ ವಿಚಾರ ಸಂಬಂಧಪಟ್ಟಾಗೆ ಮಾನ್ಯ ಪ್ರತಿಪಕ್ಷ ನಾಯಕರು ಮತ್ತು ವಿಧಾನ ಸಭೆ ಭಾಳ ಜನ ಮಾತಾಡಿದ್ದಾರೆ. ಸರ್ಕಾರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಮಂಜು ಅವರೇ ಸಾಕಾಗಲಿಲ್ಲ ಉತ್ತರ ಕೊಡ್ತಾರೆ. ನಮ್ಮ ರಾಜ್ಯಪಾಲರ ವಂದನಾ ಭಾಷಣದ ನಿರ್ಣಯಕ್ಕೆ ಸಂಬಂಧಪಟ್ಟಾಗೆ ನಾಳೆ ಮಾನ್ಯ ಮುಖ್ಯ ಉತ್ತರ ಕೊಡಲಿಕ್ಕಿದ್ದಾರೆ. ಇವತ್ತು ಉತ್ತರ ಕೊಡು ಕೆಪಿಎಸ್ಸಿ. ಮಾನ್ಯ ಸಭಾಧ್ಯಕ್ಷರೇ, ಕೆಪಿಎಸ್ಸಿ ಆಯ್ತು ಸುರೇಶ್, ಒಂದು ಅಕ್ಷರ ತಪ್ಪಲಿಕ್ಕಿಲ್ಲ ನಿಮ್ಗೆ. ಎಲ್ಲಿಂದ ಎಂತ ಮಾಡಿದ್ರೆ ಒಂದೊಂದು ಆಯ್ತು ಬೆಲ್ಲ ಪ್ರತಿಯೊಂದು ಅಕ್ಷರಕ್ಕೆ ಕೂಡ ನೀವು ನಿಂತು ಚರ್ಚೆ ಮಾಡಿದ್ರೆ ಹೇಗೆ ಆಗ್ತದೆ? ಆಯ್ತು, ಅದು ಎಕ್ಸಾಮಿನೇಷನ್ ಅಲ್ಲಲ್ಲ ಇದು. ಆಯ್ತಪ್ಪ, ನೀನು ಹಳೆ ನನ್ನ ಎಲ್ಲ ಶಿಷ್ಯ ಅಲ್ಲಪ್ಪ, ಈಸ್ ಎ ಲೀಡರ್. ನಾವು ಹಳೆ ಸಹೋದ್ಯೋಗಿ, ಅದಕ್ಕೆ ಸಾರ್ಥಕ ಆಯ್ತು. ನಾನು ಮಾನ್ಯ ಅಧ್ಯಕ್ಷರೇ, ಕೆಪಿಎಸ್ಸಿ ಅಂತ ಹೇಳೋದ್ರ ಬದಲು ಕರ್ನಾಟಕ ಲೋಕಸೇವಾ ಆಯೋಗ ಪೂರ್ಣ ಹೇಳ್ಬಿಡೋದೇ ಒಳ್ಳೆಯದು. ನಾನು ಕೆಪಿಸಿಸಿ ಅಂತ ಉದ್ದೇಶಪೂರ್ವಕವಾಗಿ ಹೇಳಬೇಕು ಅಂತ ಹೇಳಿರಲಿಲ್ಲ, ಅದು ಬಾಯಿ ತಪ್ಪಿ ಬಂದ್ಬಿಟ್ಟಿತ್ತು. ಈ ತಿಂಗಳು 4ನೇ ತಾರೀಕು ವಿರೋಧ ಪಕ್ಷದ ಸದಸ್ಯರು ಕೆಪಿಸಿಸಿನಲ್ಲಿ ಅಲ್ಲ ಕೆಪಿಎಸ್ಸಿನಲ್ಲಿ ಬದಲಾವಣೆ ಮಾಡಬೇಕು ಅಂತೇಳಿ ಅವ್ರ ಮನಸ್ಸಲ್ಲಿದೆ. ಅದನ್ನ ಪದೇ ಅಶ್ವಥ್ ನಾರಾಯಣ ಮುಂದಿನ ಸರ್ಕಾರ ಬೇರೆ ಹೇಳ್ತಾ ಇದ್ರಿ, ಈ ಪರಿಸ್ಥಿತಿ ಈಗಲೇ ಹಿಂಗಾಗಿದೆಯಲ್ಲ ಸರ್, ಇದು ಏನಪ್ಪ ಮಾಡೋದು? ಕೂತ್ಕೊಳ್ಳಿ. ಯಾವುದು ಜಾಸ್ತಿ ಬಳಕೆ ಮಾಡ್ತೀವಿ ಅದು ಪದ ಜಾಸ್ತಿ ಬರೋದು ಬಾಯಿನಲ್ಲಿ. ಯಾವುದನ್ನು ಉಪಯೋಗಿಸ್ತೀವಿ ಹೆಚ್ಚು ಉಪಯೋಗಿಸ್ತೀವಿ ಆ ಪದ ಬರ್ತದೆ. ಅದರಿಂದ ಕೆಪಿಎಸ್ಸಿ ಬಳಸೋದು ಬಹಳ ಕಡಿಮೆ, ಕೆಪಿಸಿಸಿ ಬಳಸೋದು ಜಾಸ್ತಿ. ಅವರ ಅಧ್ಯಕ್ಷರು ನಮ್ಮ ಪಕ್ಷದ ಅಧ್ಯಕ್ಷರು ಅವರು. ನಿಮಗೆ ಹೇಗೆ ವಿಜೇಂದ್ರ ಅಧ್ಯಕ್ಷರು ಅಂತ ನೀವು ಹೇಳ್ಕೊತೀರಿ, ಹಾಗೆ ಅವರು ಅಧ್ಯಕ್ಷರು. ಈಗ ನಾನು ಮಾಡಕ್ ಹೋಗೋದಿಲ್ಲ. ಗಣೇಶ್ ಕೂತ್ಕೊಳ್ಳಿ. ಸಿಸಿ ಪಟ್ಲ ಅವರು ನಮ್ಮಲ್ಲಿ ಕಡಿಮೆ ನಿಮ್ಮಲ್ಲಿ 5 ಕಡೆ. ಈಗ ನಿಮ್ಮ ಉತ್ತರ ಆದ್ರೂ ಇದೆಯಲ್ಲ ರವಿ ನಿಮ್ಮ ಹತ್ರ ಕೆಪಿಎಸ್ಸಿ ಹಗರಣದ ಬಗ್ಗೆ ಸರ್, ನಿಮ್ಮ ಉತ್ತರ ಕೆಪಿಸಿಸಿ ಕರ್ನಾಟಕ ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ನೀವು ಪ್ರಸ್ತಾಪ ಮಾಡಿರೋದು, ನೀವು ಆರೋಪ ಮಾಡಿರೋದು ಯಾವುದ್ರ ಮೇಲೆ? ಕರ್ನಾಟಕ ಲೋಕಸೇವಾ ತಾನೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಮಾನ್ಯ ಅಧ್ಯಕ್ಷರೇ, 4/3/2025 ಅವತ್ತು ವಿರೋಧ ಪಕ್ಷದ ನಾಯಕರು ಒಂದು ನಿಲುವಳಿ ಸೂಚನೆಯನ್ನು ಮಂಡಿಸಿದ್ದಾರೆ. ಆ ನಿಲುವಳಿ ಸೂಚನೆಯನ್ನು ನೀವು ನಿಯಮ 69ರಲ್ಲಿ ಚರ್ಚೆ ಮಾಡಿ ಅಂತೇಳಿ ಕನ್ವರ್ಟ್ ಮಾಡಿದ್ದೀರಿ. ಅದರ ಮೇಲೆ ಚರ್ಚೆ ನಡೆದಿದೆ. ವಿರೋಧ ಪಕ್ಷದ ನಾಯಕರು
ಮತ್ತು ಬೇರೆ ಮಾನ್ಯ ಸದಸ್ಯರುಗಳು ಎಲ್ಲರೂ ಕೂಡ ಇತ್ತೀಚೆಗೆ ಕೆಪಿಎಸ್ಸಿನಲ್ಲಿ ನೋಡಿ ನಾನು ಆಯೋಗ ಪದೇ ಪದೇ ತಪ್ಪಾಗದ್ ಬೇಡ ರೆಕಾರ್ಡ್ ಹೋಗೋದು. ನನಗೆ ಲೋಕಸೇವಾ ಆಯೋಗ ಏನು ಕೆಪಿಸಿಸಿ ಹೋಗಿ ಕೆಪಿಎಸ್ಸಿ ಹೋಗಿ ಕೆಪಿಸಿಸಿ ಔಟ್ ನನಗೆ ಕನ್ಫ್ಯೂಸ್ ಆಗ್ತಾ ಇತ್ತು. ನೀವು ಹೇಳಿ 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 ಕೆಪಿಸಿಸಿ ಯಾವುದು ಆಮೇಲೆ ಕೆಪಿಎಸ್ಸಿ ಯಾವುದು ಕನ್ಫ್ಯೂಷನ್ ಬಂದ್ಬಿಟ್ಟಿದ್ದೀರಿ ಎಲ್ಲರಿಗೂ. ಕನ್ಫ್ಯೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದೀರಾ ನೀವು. ಕೆಪಿಎಸ್ಸಿ ಹೋಗಿ ಕೆಪಿಸಿಸಿ ಔಟ್ ಈಗ ಅಶೋಕ ಅಲ್ಲ, ಅದಕ್ಕೆ ಲೋಕಸೇವಾ ಆಯೋಗ ಅಂತ ಹೇಳ್ಬಿಡಿ. ಲೋಕಸೇವಾ ಆಯೋಗ ಓಕೆ ಬೆಸ್ಟ್. ನಿಮ್ಮ ಅಡ್ವೈಸ್ ಪ್ರಕಾರ ಇನ್ನು ಮುಂದೆ ಶಾರ್ಟ್ ಟರ್ಮ್ ನಲ್ಲಿ ಹೇಳೋದು ಬಿಟ್ಬಿಟ್ಟು ಲೋಕಸೇವಾ ಆಯೋಗ ಅಂತ ಹೇಳ್ತೇವೆ. ಬೆಸ್ಟ್.